ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೊ ಇವತ್ತಿನ ಒಂದು ಲಾಗ್ ಏನೈತಿ ಮಾರ್ನಿಂಗ್ದು ಅಂತ ನೋಡೋಣ ಬನ್ನಿ. ನಮ್ಮದು ಬೆಳಗ್ಗೆ ಸ್ಟಾರ್ಟ್ ಆಗೋದೇ ಒಂದು ಟೀ ಇಂದ. ಸೊ ಏನಿಲ್ಲ ಅಂದರೂ ನಡೆಯುತ್ತೆ, ನಮ್ಮ ಕಡೆ ಟೀ ಮಾತ್ರ ಬೇಕೇ ಬೇಕು ನಮಗಂತೂ ಸ್ಪೆಷಲಿ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ಕೂಡಲೇ ಮೊದಲು ಟೀ ಮಾಡಿಕೊಂಡು ಟೀ ಕೊಡೋದು ಆದಮೇಲೆ ಮುದ್ದಿನ ಕೆಲಸ. ಸೊ ನಮಗಷ್ಟೇ ಅಲ್ಲ, ನನ್ನ ಮಗನಿಗೂ ಟೀ ಬೇಕು. ಸೊ ಟೀ ಅಂದರೆ ಟೋಸ್ಟ್ ಅಷ್ಟೇ ತಿನ್ನೋದವನು, ಟೀ ಏನು ಕುಡಿಯಲ್ಲ. ಸೊ ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ಇದು ಮಾಡ್ತೀವಿ. ಬಿಸ್ಕೆಟ್ ಏನು ತಿನ್ನಲ್ಲ, ಟೋಸ್ಟ್ ಅಷ್ಟೇ, ಅದು ಒಂದು ಅಷ್ಟೇ ಹಾಕ್ತೀನಿ, ಸಣ್ಣದಿರುತ್ತಲ್ಲ. ಸೊ ಅದಕ್ಕೋಸ್ಕರ ಬೇರೆ ಬೇರೆ ಎಲ್ಲನೂ ಮೇಲಿಂದ ಎಲ್ಲನೂ ಆಲ್ಮೋಸ್ಟ್ ತಿಂತಾನೆ. ಸೊ ಟೋಸ್ಟ್ ನಾವು ಚಹಾ ಕುಡಿಯುವಾಗಂತೂ ನಮ್ಮನ್ನು ಬಿಡೋದೇ ಇಲ್ಲ. ಸೊ ಅದಕ್ಕೋಸ್ಕರ ಅವನಿಗೂ ಸ್ವಲ್ಪ ಕೊಟ್ಟರೆ ಆಯ್ತು ಅಂತ ಹೇಳಿ ಸ್ವಲ್ಪನೇ ಕೊಡ್ತೀವಿ. ಯಾಕಂದರೆ ಚಹಾ ಟೋಸ್ಟ್ ಅದೆಲ್ಲ ಹುಡುಗರಿಗೆ, ಸಣ್ಣ ಕೂಸ್ಗಳಿಗೆ ಒಳ್ಳೆಯದಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಕೊಡ್ತೀವಿ. ನಾವು ಟೀ ತೊಗೊಂಡು ಬಂದರೆ ಕೂತ್ಬಿಡ್ತಾನೆ ಮುಂದೆ. ಸೊ ಅದಕ್ಕೋಸ್ಕರ ಅವನಿಗೂ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ, ಯಾಕಂದರೆ ಅವ್ನು ಬಿಡೋದೇ ಇಲ್ಲ ಅಂದರೆ ನೀವು ನೋಡ್ತಿರ್ಬೋದು ಅವನು ಹೆಂಗೆ ಮಾಡ್ತಾನೆ ಅಂತ. ಯಾಕಂದರೆ ಸಣ್ಣ ಕೂಸ್ಗಳಿಗೆ ಮುಂದೆಲ್ಲ ನಾವು ಕುಂತ್ಕೊಂಡು ತಿಂದರೆ ಹಾಗೆ ನಮಗೆ ಸರಿ ಅನಿಸಲ್ಲ. ಸೊ ಅದಕ್ಕೋಸ್ಕರ ಅವನಿಗೆ ತಿನ್ನಿಸ್ಕೊಂಡು ನಾನು ಕೂಡ ಹಾಗೆ ಟೀ ಕುಡಿತಾ ಇದ್ದೇನೆ. ನಮ್ಮ ಮನೆಯವ್ರಿಗೊಂದು ಇಟ್ಟಿದ್ದೇನೆ, ನಮ್ಮ ತಮ್ಮ ಒಂದು ತೊಗೊಂಡಿದ್ದಾನೆ. ಸೊ ಟೀ ಕುಡಿಯೋದೆಲ್ಲ ಆಯಿತು. ಸೊ ಅವ್ನ ಬಾಯೆಲ್ಲ ಅಂದರೆ ಕ್ಲೀನ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಮತ್ತೆಲ್ಲ ಅರ್ಬಿಗೆ ಹಚ್ಕೊಂಡ್ಬಿಡ್ತಾನೆ ಅವನು. ನಾನು ರೆಡಿ ಆಗ್ತಾಯಿದ್ದೀನಿ, ಯಾಕಂದರೆ ಕಾಯಿಪಲ್ಲೆ ತೊಗೊಂಬಂದುಬಿಟ್ಟೆ, ಆಮೇಲೆ ಸ್ನಾನ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಮೊದಲೇ ರೆಡಿ ಆಗಿಬಿಟ್ಟು ಕಾಯಿಪಲ್ಲೆ ತೊಗೊಂಬರ್ಬೇಕಂತ ಹೇಳಿ ರೆಡಿ ಆಗ್ತಾಯಿದ್ದೇನೆ. ನೋಡಿ ಹಿಂಗೆ ಹೋಗೋದು ನಾನು, ಯಾಕಂದರೆ ಸ್ನಾನ ಮಾಡಿ ಹೋದರೆ ಬರುವಷ್ಟರಲ್ಲಿ ಮತ್ತೆ ಬೇವರೆಲ್ಲ ಬರುತ್ತಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ ನಮ್ಮ ಮನೆಯವರು ನಾನು. ಸೊ ಪೆಟ್ರೋಲ್ ಖಾಲಿ ಆಗಿತ್ತು ಅಂತ ಹೇಳಿ ಸ್ವಲ್ಪ ಪೆಟ್ರೋಲೆಲ್ಲ ಹಾಕ್ಕೊತಾ ಇದ್ದೀವಿ ಗಾಡಿಗೆ. ಅಂದರೆ ಸ್ಕೂಟಿ ಮೇಲೆ ಕಂಫರ್ಟ್ ಅನಿಸುತ್ತೆ ನಮಗೆ. ಸೊ ಅದಕ್ಕೋಸ್ಕರ ಕಾಯಿಪಲ್ಲೆ ತರೋಕ್ಕೆ ಸ್ಕೂಟಿ ಮೇಲೆ ಹೋಗ್ತಾ ಇದ್ದೀವಿ. ಸೊ ನೋಡ್ತಿರ್ಬೋದು ನೀವು, ಇವತ್ತು ಸಂಡೇ ಫುಲ್ ರಶ್ ಇರುತ್ತೆ ಕಾಯಿಪಲ್ಲೆ ಬಜಾರ್. ಇವತ್ತು ನಮ್ಮ ಕಡೆ ಇಲ್ಲಿ ಗೋದಾವರಿ ಹತ್ರ ಸ್ಟಾರ್ಟ್ ಇರುತ್ತೆ, ವಿಜಯಪುರದವ್ರಿಗೆ ಗೊತ್ತಿರುತ್ತೆ, ಫುಲ್ ರಶ್ಶು. ನೋಡಿ ನಮ್ಮ ವಿಜಯಪುರದಲ್ಲಿ ಕಾಯಿಪಲ್ಲೆ ಬಜಾರ್ ಯಾವ ಥರ ಇದೆ ಅಂತ ನೋಡ್ತಿರ್ಬೋದು ನೀವು. ಜಾಸ್ತಿ ಏನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಹಂಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನಿ ನಾನು. ಆ ಕಡೆ ಎಲ್ಲ ಬಂದಿರ್ತವೆ, ಅಂದರೆ ಹಳ್ಳಿ ಕಡೆಯವರೆಲ್ಲ ಬಂದಿರ್ತಾರೆ ನೋಡ್ರಿ. ಇವತ್ತು ಸಂಡೇ ಅಲ್ಲ, ಡೈಲಿ ನಾವು ಹೋದರೆ ಅಷ್ಟು ಹಳ್ಳಿಯವ್ರು ಇರಲ್ಲ, ತೊಗೊಂಡು ಮಾರೋರು ಜಾಸ್ತಿ ಇರ್ತಾರೆ. ಸೊ ಅದಕ್ಕೋಸ್ಕರ ನಾವು ಸಂಡೇ ಒಂದು ಸತಿನೇ ತೊಗೊಳ್ಳೋದು. ಮತ್ತು ಮೊನ್ನೆ ಒಂದು ಸತಿ ನಡು ತೊಗೊಂಬಂದಿದ್ವಿ, ಯಾಕಂದರೆ ಊರಿಗೆ ಹೋಗಿದ್ವಲ್ಲ, ಬಂದಮೇಲೆ ಖಾಲಿ ಆಗಿತ್ತು. ಸೊ ಅದಕ್ಕೋಸ್ಕರ ಮೊನ್ನೆ ಒಂದು ಸತಿ ತೊಗೊಂಡಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ಮತ್ತೆ ನಡುವೆ ನಾವು ಜಾಸ್ತಿ ಕಾಯಿಪಲ್ಲೆ ಯಾವಾಗ ತೊಗೊಳ್ಳಲ್ಲ, ಸಂಡೇ ಒಂದು ಸಲ ಅಷ್ಟೇ. ಡೈಲಿ ತೊಗೊಂಡು ಬರೋದು ಅಂದರೆ ಒಂದೊಂದು ಸತಿ ಇರ್ತಾರೆ, ಮನೆಯವರು ಇರಲ್ಲ. ಸೊ ಅದಕ್ಕೋಸ್ಕರ ವೀಕ್ಲಿ ಒನ್ ಟೈಮ್ ಅಷ್ಟೇ ತೊಗೊಂಡು ಬರ್ತೀವಿ. ನೋಡಿ ಕಾಯಿಪಲ್ಲೆ ಎಲ್ಲ ತೊಗೊಳೋದು ಮುಗೀತು. ಸೊ ಇನ್ನು ಮತ್ತು ಮನೆಗೆ ಹೊಂಟೀವಿ. ಅಂದರೆ ಸ್ವಲ್ಪ ಇನ್ನು ಇಲ್ಲಿ ಇದು ತೊಗೊಳೋದಿತ್ತು, ಅದಕ್ಕೆ ಇಲ್ಲಿ ಸೂಪರ್ ಮಾರ್ಕೆಟ್ ಇತ್ತು, ನಿಂತಿದ್ವಿ. ನಮಗೆ ನನ್ನ ಮಗನಿಗೆ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ ಇದೆಲ್ಲ, ಅಂದರೆ ಗೋಡಂಬಿ ಬಾದಾಮ್ ಅಷ್ಟೇ ಹಾಕ್ತೀವಿ ನಾವು, ಅದಿಷ್ಟು ತೊಗೊಳೋದಿತ್ತು. ಮತ್ತು ಪಾತ್ರೆ ವಾಶ್ ಮಾಡೋದು ಸೋಪ್ ಖಾಲಿ ಆಗಿತ್ತು, ಅದಷ್ಟು ತೊಗೊಂಡ್ವಿ. ಹಾಗೆ ಒಂದು ಸಾಬೂನು ಪುಡಿ, ಆಮೇಲೆ ಒಂದು ಕೊಬ್ಬರಿ ಎಣ್ಣೆ ಅಷ್ಟು ತೊಗೊಂಡು ಅಲ್ಲಿಂದ ಬಿಲ್ ಮಾಡಿಸ್ಕೊಂಡು ಇಲ್ಲಿದೆಲ್ಲ ಮುಗೀತು. ಮತ್ತು ಇಲ್ಲಿಂದ ಬಂದ್ವಿ. ಏನೇನು ಅದ ನೋಡ್ರಿ ಒಂದು ಸಲ ತೋರಿಸ್ಬಿಡ್ತೀನಿ. ಸೊ ಇದು ಅರ್ಧ kg ಅವಲಕ್ಕಿ ತೊಗೊಂಡೆ, ಹಸಿವಾಗಿತ್ತು, ಬಂದ ಕೂಡಲೇ ಮಾಡೋಕ್ಕೇನೂ ಇರಲಿಲ್ಲ ಅಂತ. ಆಮೇಲೆ ಸಾಬೂನು ಪುಡಿ, ಆಮೇಲೆ ಇದು ಗೋಡಂಬಿ, ಆಮೇಲೆ ಬಾದಾಮ್, ಆಮೇಲೆ ಇದು ಪಾತ್ರೆ ವಾಶ್ ಮಾಡೋದು ಸೋಪು, ಆಮೇಲೆ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ತೊಗೊಂಡಿನಿ. ಮತ್ತು ಕಾಯಿಪಲ್ಲೆ ಎಲ್ಲ ಫ್ರಿಜ್ನಾಗ ಇಡಬೇಕಲ್ಲ. ಸೊ ಅದಕ್ಕೋಸ್ಕರ ಮತ್ತು ಇದೊಂದು ಜೀನಿ ಅಲ್ಲಿ ಮೆಡಿಕಲ್ ಒಳಗಡೆ ತೊಗೊಂಬಂದೆ ಬರುವಾಗ. ಸೊ ಇವಾಗ ಇದು ಎಲ್ಲ ಕಾಯಿಪಲ್ಲೆ ಕ್ಯಾರಿ ಬ್ಯಾಗ್ನಾಗ ಹಾಕಿಡ್ತೀನಿ. ಯಾಕಂತಂದ್ರೆ ಇದು ಏನಾಗುತ್ತಂದ್ರೆ ಕಾಯಿಪಲ್ಲೆ ಒಳಗೆ ಹಾಕಿಡಲಿಲ್ಲ ಅಂದ್ರೆ ಒಳಗೆ ಏನು ಇರುತ್ತಲ್ಲ ರಸ, ಅದೆಲ್ಲ ಗಟ್ಟಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಎಲ್ಲನೂ ತಂದು ಕೂಡಲೇ ನಾನು ಕ್ಯಾರಿ ಬ್ಯಾಗ್ ಒಳಗಡೆ ಹಾಕಿ ಫ್ರಿಜ್ ಒಳಗೆ ಇಡೋದೆಲ್ಲ ಕಾಯಿಪಲ್ಲೆ ಆಲ್ಮೋಸ್ಟ್.
ಈರುಳ್ಳಿ ಖಾಲಿ ಆಗಿತ್ತು. ಸೊ ಅದು ಒಂದು 2 ಕೆ ಜಿ ತೊಗೊಂಡೆ. ಎಲ್ಲ ಕಾಸ್ಟ್ಲಿ ಐತಿ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ತೊಗೊಂಡಿನಿ ಎಲ್ಲ. ಯಾಕಂದ್ರೆ ನಾವು ಇರೋದೇ ಒಂದು 3 ಜನ ಅದೀವಿ, ಜಾಸ್ತಿ ಏನು ನಮ್ಗೆ ಯೂಸ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಒಂದು 2 ಕೆ ಜಿ ಈರುಳ್ಳಿ ತೊಗೊಂಡೆ. ಸೌತೆಕಾಯಿ ಒಂದು ಅರ್ಧ ಕೆ ಜಿ ತೊಗೊಂಡೆ. ಸಾಕು ನಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ತೊಗೊಂಬಂದಿದ್ದೀನಿ. ನೀವು ನೋಡ್ತಿರ್ಬೋದು, ಜಾಸ್ತಿ ಏನು ತೊಗೊಂಡು ಬಂದಿಲ್ಲ ನಾನು. ಯಾಕಂದ್ರೆ ನಮಗೆ ಎಷ್ಟು ಯೂಸ್ ಆಗ್ತದೆ ಅಷ್ಟೇ ತೊಗೊಂಬರೋದು ಚಲೋ ಅನಿಸುತ್ತೆ. ಅದಕ್ಕೋಸ್ಕರ ಜಾಸ್ತಿ ಏನು ತೊಗೊಂಡು ಬಂದಿಲ್ಲ. ನೋಡಿ, ಟೊಮೆಟೊ ಎಲ್ಲ ಒಂದು ಕವರೊಳಗೆ ಹಾಕಿಡತ್ತೀನಿ. ಟೊಮೆಟೊ 1 ಕೆ ಜಿ ತೊಗೊಂಡಿನಿ. ಯಾಕಂದ್ರೆ ಟೊಮೆಟೊ ಯೂಸ್ ಆಗ್ತಾವ ಅಂತ ಹೇಳಿಬಿಟ್ಟು 1 ಕೆ ಜಿ ತೊಗೊಂಬಂದಿನಿ. ಅದನ್ನು ಅಷ್ಟೇ ಕಟ್ಟಿ ಇಟ್ಬಿಟ್ಟಿದ್ದೀನಿ. ಯಾಕಂತಂದ್ರೆ ಕಟ್ಟಲಿಲ್ಲ ಹಾಗೆ ಖಾಲಿ ಹಾಗೆ ಮೇಲಿಂದ ಬಿಟ್ಟರೆ ಅದು ಎಲ್ಲ ಫ್ರಿಜ್ ಒಳಗಡೆ ಫುಲ್ ಒಂಥರ ಡಿಫ್ರೆಂಟಾಗಿಯೇ ಆಗಿಬಿಡುತ್ತದು. ಸೊ ಅದಕ್ಕೋಸ್ಕರ ಎಲ್ಲ ಕವರ್ನು ಕಟ್ಟಿ ಇಡ್ತೇನೆ. ಈರುಳ್ಳಿ ಅಷ್ಟು ಅದು ನೋಡಿರಿ, 2 ಕೆ ಜಿ ಅಂದ್ರೆ ಅಷ್ಟು ಅದಾವು. ಅದಕ್ಕೊಂದು ಬಾರೆನೇ ಪುಟ್ಟಿ ಮಾಡಿರ್ತೀನಿ ನಾನು. ಆಮೇಲೆ ಮೂಲಂಗಿ ನೋಡಿರಿ, 10 ರೂಪಾಯಿಗೆ 2 ಅಂದಿದ್ರು, 3 ಅಂದಮೇಲೆ ಮತ್ತು ಆಯ್ತಂತ ಹೇಳಿ ಅಂದು 3 ಕೊಟ್ಟರು. ಸ್ವಲ್ಪ ಏನಾರು ಬೇಕಲ್ಲ ಚಪಾತಿ ಜೊತೆ ಮೇಲೆ ರೊಟ್ಟಿ ಜೊತೆ ತಿನ್ನಕ್ಕಂತ ಹೇಳಿ ತೊಗೊಂಬಂದೆ. ಆಮೇಲೆ ಇದು ಹಸಿ ಟೊಮೆಟೊ ನಿಮ್ಗೆ ಗೊತ್ತೇ ಇರುತ್ತಲ್ಲ, ನಮ್ಮ ಕಡೆ ಹಸಿ ಟೊಮೆಟೊ ಚಟ್ನಿ ಅಂತೂ ಮಸ್ತಾಗತ್ತೆ ರೀ. ಸೊ ಅದಕ್ಕೋಸ್ಕರ ಹಸಿ ಟೊಮೆಟೊನೂ ಕೂಡ 1 ಕೆ ಜಿ ತೊಗೊಂಡೀನಿ. ಅದು ಚಟ್ನಿ ಹೆಂಗೆ ಮಾಡೋದಂತ ಹೇಳಿ ಮತ್ತು ನಾನು ಯಾವಾಗ ಮಾಡ್ತೀನಲ್ಲ ಅವತ್ತಿನ ಒಂದು ಲಾಗ್ ಒಳಗೆ ತೋರಿಸ್ತೀನಿ. ಸೊ ಇದು ಮೆಣ್ಸಿನ್ಕಾಯಿ ಅರ್ಧ ಕೆ ಜಿ ಯಾಕೆ ತೊಗೊಂಡೀನಿ, ನಮಗೇನು ಜಾಸ್ತಿ ಯೂಸ್ ಆಗೋಲ್ಲ, ಬಟ್ ಟೊಮೆಟೊ ಚಟ್ನಿ, ಹಸಿ ಟೊಮೆಟೊ ಚಟ್ನಿಗೆ ಮೆಣ್ಸಿನ್ಕಾಯಿನೇ ಬೇಕು. ಸೊ ಅದಕ್ಕೋಸ್ಕರ ನಾನು ಅರ್ಧ ಕೆ ಜಿ ಮೆಣ್ಸಿನ್ಕಾಯಿ ತೊಗೊಂಡಿನಿ. ಅವು ಕೂಡ ಕಾಸ್ಟ್ಲಿನೇ ಅದಾವೆ. ಎಲ್ಲಿ ನೋಡಿದ್ರೂ ಕಾಯಿಪಲ್ಯ ಸ್ವಲ್ಪ ಈಗ ಜಾಸ್ತಿನೇ ಆಗೈತೆ ಅನಿಸುತ್ತೆ ರೇಟ್. ಏನು ಮಾಡೋದು, ರೇಟ್ ಜಾಸ್ತಿ ಆದರೂ ಕೂಡ ಮನೆಗೆ ಏನೇನು ಬೇಕೆಲ್ಲನೂ ತೊಗೋಬೇಕಲ್ಲ. ಸೊ ಅದಕ್ಕೋಸ್ಕರ ಮನೆಗೆ ಏನೇನು ಬೇಕೆಲ್ಲ ತೊಗೊಂಡೆ. ಆಮೇಲೆ ಕೊತ್ತಂಬರಿ ಈ ಥರ ಎಲ್ಲ ಕಟ್ ಮಾಡಿ ಡಬ್ಬಿ ಒಳಗೆ ಇಟ್ಟಿನಿ. ಯಾಕಂತಂದ್ರೆ ಇದು ಬೇಗ ಅದು ಒಂದೊಂದು ಥರ ಆಗಿಬಿಡುತ್ತೆ, ಅದು ಕೊಳೆಯುತ್ತೆ. ಸೊ ಇದರಲ್ಲಿ ಇಟ್ಟರೆ ಆ ಥರ ಆಗೋಲ್ಲ, ಫ್ರೆಶ್ ಇರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಇಟ್ಟಿದ್ದೀನಿ. ಆಮೇಲೆ ಸಬ್ಬಸ್ಗೆ ಪಲ್ಯ ತೊಗೊಂಬಂದಿದ್ದೆ. ಸೊ ಅದು ಕೂಡ ಎಲ್ಲನೂ ನೀಟಾಗಿ ಅದನ್ನು ಕಟ್ ಮಾಡಿಕೊಂಡು ಅದೇ ಇನ್ನೊಂದು ಡಬ್ಬಿ ಒಳಗಡೆ ಹಾಕಿಡ್ತೀನಿ. ಅಂದರೆ ಅದೇನು ಬೇಗ ಕೆಡಲ್ಲ, ಅದಕ್ಕೋಸ್ಕರ ನಾನು ಡಬ್ಬಿ ಒಳಗಡೆ ಹಾಕಿಡ್ತೀನಿ. ಇದ್ರಾಗ ಹಾಕಿ ನೋಡ್ರಿ ಹೆಂಗೆ ಕಾಣಿಸತೈತಿ. ಡಬ್ಬಿ ಒಳಗೆ ಹಾಕಿ ಮುಚ್ಚಿ ಇಟ್ಬಿಡೋದು. ಒಂದು ವಾರ ತನೂ ಏನೂ ಆಗಲ್ಲ. ಬೇಕಿದ್ರೆ ನೀವು ಒಂದು ಸಲ ಹಿಂಗೆ ಟ್ರೈ ಮಾಡಿ ನೋಡಿರಿ. ಯಾಕಂದ್ರೆ ನಾನು ಪ್ರತಿ ಸಲವೂ ಇದೇ ಥರ ಯಾವುದೇ ಕಾಯಿ ಪಲ್ಯ ಅಂತ ಬಂದರೆ ಈ ಥರ ಡಬ್ಬಿ ಒಳಗನೆ ಹಾಕಿಡ್ತೀನಿ ನಾನು. ಎಲ್ಲನೂ ರೆಡಿ ಮಾಡಿದೆ. ಇವಾಗ ಎಲ್ಲನೂ ಸಹ ಫ್ರಿಜ್ ಒಳಗಡೆ ಇಟ್ಬಿಡ್ಬೇಕು. ಯಾಕಂತಂದ್ರೆ ನಮ್ಮ ಫ್ರಿಜ್ ಒಳಗೆ ಮೊದಲೇ ಜಾಗ ಇರೋಲ್ಲ. ಕಾಯಿಪಲ್ಯ ಇಷ್ಟೇ ಯಾಕೆ ತೊಗೊಂಬಂದಿನಿ ಅಂದ್ರೆ ಮೊನ್ನೆ ಒಂದು ಸರ್ತಿ ನಾನು ತೊಗೊಂಬಂದಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ತೊಗೊಂಬಂದಿನಿ. ಊರಿಂದ ಬಂದೀನಿ ಅಂಥೇಳಿ ಸ್ವಲ್ಪ ತೊಗೊಂಬಂದಿನಿ. ಅಂದ್ರೆ ಮೊನ್ನೆ ಊರಿಗೆ ಹೋಗಿದ್ದೆ, ಬಂದ ಕೂಡಲೇ ಇರಲಿಲ್ಲ ಅಂತ ತೊಗೊಂಡು ಬಂದಿದ್ದೆ. ಅವಾಗ ಬದ್ನಿಕಾಯಿನೂ ಇತ್ತು, ಆಮೇಲೆ ನುಗ್ಗಿಕಾಯಿ 1-2 ಉಳಿದಿತ್ತು, ಆಮೇಲೆ ಲಿಂಬೆಹಣ್ಣು ಕೂಡ ಅದಾವು. ಸೊ ಅದಕ್ಕೋಸ್ಕರ ಲಿಂಬೆಹಣ್ಣು ತೊಗೊಳ್ಳಿಲ್ಲ. ಮತ್ತು ಹೀರೆಕಾಯಿ ನೋಡಿರಿ, ಜವಾರಿ ಐತಿ. ಸೊ ಇದು ಕೂಡ ಮೊನ್ನೆನೇ ತೊಗೊಂಬಂದಿದ್ದೆ, 2-3 ದಿನ ಆಯಿತು. ಸೊ ಇವತ್ತು ಮತ್ತು ಸ್ವಲ್ಪ ಫ್ರೆಶ್ ಇರಲಿ ಅಂತ ಹೇಳಿಬಿಟ್ಟು ತೊಗೊಂಬಂದೆ. ಅದಕ್ಕೋಸ್ಕರ ಎಲ್ಲನೂ ಹಾಕಿ ಇಟ್ಬಿಡ್ತೀನಿ. ಇದು ಕೆಳಗೆ ಇರುತ್ತಲ್ಲ ಡ್ರಾಗತ್ಲೆ, ಸೊ ಅದ್ರಾಗ ಎಲ್ಲನೂ ಹಾಕಿಟ್ರೆ ಏನು ಇದು ಆಗಲ್ಲ. ಅದರಲ್ಲಿ ಎಲ್ಲ ನೀಟಾಗಿರುತ್ತೆ. ಮತ್ತೇನು ಮಾಡೋಕ್ಕಾಗಲ್ಲ, ನಂಗೆ ಅಷ್ಟು ಪ್ಲೇಸ್ ಇರಲ್ಲ ಅಂತ ಹೇಳ್ಬಿಟ್ಟು ಮತ್ತು ಮೇಲೆ ಒಂದು ಸ್ವಲ್ಪ ಎಲ್ಲನೂ ಇಡ್ತೀನಿ. ಹಾಗೆ ಇದರಲ್ಲಿ ನಂದೊಂದು ಸ್ಟೋರ್ ರೂಮ್ ಆಗಿಬಿಟ್ಟಂಗೆ, ಇದು ಫ್ರಿಜ್ಜು ಸ್ಟೋರ್ ರೂಮ್ ಆಗಿಬಿಟ್ಟೈತಿ. ಯಾಕಂತಂದ್ರೆ ಅಷ್ಟು ಎಲ್ಲ ಇರ್ತದಲ್ಲ, ಅದಕ್ಕೋಸ್ಕರ ಹಾಗೆ ಎಲ್ಲ ಹಾಕಿ ಅದರಲ್ಲಿ ಇಟ್ಬಿಡ್ತೀನಿ. ಕಾಳು ಕೂಡ ಅದರಲ್ಲೇ ಇಡ್ತೀನಿ. ಕಾಳು ಅದ್ರಾಗ ಇಡೋದ್ರಿಂದನೂ ಕೂಡ ಅದರಲ್ಲಿ ಬಾಲು ಹುಳ ಅಂತಾರೋ ಏನೋ ಹುಳ ಅವೆಲ್ಲ ಏನೂ ಆಗಲ್ಲ. ಸೊ ಅದಕ್ಕೋಸ್ಕರ ಅದ್ರಾಗೆ ಹಾಕಿ ಇಟ್ಟಿರ್ತೀನಿ ನಾನು. ಫ್ರೆಶ್ ಇರ್ತೈತಿ, ಎಷ್ಟು ದಿನ, ಒಂದು 15-20 ದಿನ ಆದ್ರೂ ಏನೂ ಆಗಲ್ಲ ಅದಕ್ಕೆ. ಸೊ ಅದಕ್ಕೋಸ್ಕರ ಕಾಳು ಕೂಡ ನಾನು ಫ್ರಿಜ್ ಒಳಗೆ ಇಡ್ತೀನಿ. ನಂಗೆ ಬೇಕಾದಾಗ ಮತ್ತೆ ತೊಗೋತೀನಿ. ಇದು ಇವತ್ತು ನೋಡಿರಿ ಯಾವ್ಯಾವ ಥರ ಇಟ್ಟೀನಿ ಫ್ರಿಜ್ ಒಳಗೆ ಅಂತ ಹೇಳಿ. ನಮ್ಮದು ಡಬಲ್ ಡೋರಿಂದ ಐತಿ ಇದು. ಸೊ ಇವಾಗೆಲ್ಲ ಆಯಿತು. ಇನ್ನು ಏನಿಲ್ಲ, ಒಂದು ಸ್ವಲ್ಪ ಅವಲಕ್ಕಿ ಮಾಡ್ಕೋಬೇಕು ಅಂತ ಹೇಳಿ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಒಳಗಡೆ ಹೋಗಿದೆ. ಸೊ ಅದನ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೋತೀನಿ. ಈರುಳ್ಳಿ ಕಟ್ಟಾಯಿತು. ಆಮೇಲೆ ಇವಾಗ
ಮೆಣ್ಸಿನ್ಕಾಯಿನೂ ಸ್ವಲ್ಪ ಕಟ್ ಮಾಡ್ಕೊತೀನಿ. ಇವು ಖಾರ ಇರಲ್ಲ ನೋಡಿರಿ, ಖಾರ ಇದಾವೆ ಅಂತ ಹೇಳ್ಕೊಡ್ತಾರೆ, ಬಟ್ ಖಾರ ಇರಲ್ಲ ಮೆಣ್ಸಿನ್ಕಾಯಿ. ಇವಾಗಂತೂ ಕೆಳಕೋಗಿ ಹೋಗಬೇಡಿ, ಖಾರ ಏನು ಸ್ವಲ್ಪನೂ ಇರಲ್ಲ, ಎಷ್ಟು ಹಾಕಿದ್ರೂ ಖಾರನೇ ಆಗಲ್ಲ. ಸೊ ಅದಕ್ಕೋಸ್ಕರ ನಡು ಈ ಥರ ಮಾಡಿ 2 ಲೇಯರ್ ಮಾಡಿ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಖಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊತೀನಿ ನಾನು. ಇಲ್ಲಾಂದ್ರೆ ನನಗೂ ಬರೀ ಹಂಗೆ ಹಾಕಿದರೆ ಏನು ಖಾರನೇ ಆಗಲ್ಲ ನೋಡಿ. ನಮ್ಮ ಕಡೆ ಹಿಂಗೆ ಸಿಗ್ತಾವೆ ಮೆಣ್ಸಿನ್ಕಾಯಿ, ಏನು ಮಾಡೋದು ನಮಗೂ ಗೊತ್ತಾಗಲ್ಲ. ಹಾಗೆ ಖಾರ ಅದ ಅಂತ ಅವ್ರು ಹೇಳ್ತಾರ, ನಾವು ತೊಗೊಂಬಂದ್ಬಿಡ್ತೀವಿ. ಇವಾಗ ಸ್ವಲ್ಪ ಎಲ್ಲ ಗೊತ್ತಾಗ್ತೈತಿ, ಮೊದಲೇನೋ ಅಷ್ಟು ಇದು ಆಗ್ತಿರ್ಲಿಲ್ಲ. ಬಟ್ ಏನು ಮಾಡೋದು, ಅವಲಕ್ಕಿ ಅರ್ಜೆಂಟ್ ಆಗ್ತದಲ್ಲ, ಎಲ್ಲ ಕಾಯಿಪಲ್ಲೆ ಮಾಡ್ಕೊಂಬಂದ್ಮೇಲೆ ಅರ್ಜೆಂಟ್ ಆಗೋದು ಅದು ಒಂದೇ ಅಂತ ಹೇಳಿಬಿಟ್ಟು ಅವಲಕ್ಕಿ ತೊಗೊಂಬಂದಿದ್ದೆ. ಅದಕ್ಕೋಸ್ಕರನೇ ಬರುವಾಗ ಅವಲಕ್ಕಿ ತೊಗೊಂಡು ಬಂದಿದ್ದೆ. ಸೊ ಅದಕ್ಕೋಸ್ಕರನೇ ಅವಲಕ್ಕಿ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಕಡೆ ಯಾವ ಥರ ಮಾಡ್ತೀರಿ ನಂಗೆ ಗೊತ್ತಿಲ್ಲ. ಟೊಮೆಟೊದು ಹಾಕ್ತೀರಿ ಅನಿಸುತ್ತೆ, ಬಟ್ ನಾವು ಟೊಮೆಟೊ ಏನು ಹಾಕಲ್ಲ ನೋಡ್ರಿ, ಬರೀ ಮೆಣ್ಸಿನ್ಕಾಯಿ, ಈರುಳ್ಳಿ, ಆಮೇಲೆ ಲಿಂಬೆಹಣ್ಣು ಹಾಕ್ತೀವಿ ನಾವು. ಲಿಂಬೆಹಣ್ಣು ಹಾಕಿದರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಲಿಂಬೆಹಣ್ಣೆ ಹಾಕ್ತೀನಿ. ಸೊ ಈರುಳ್ಳಿ ಆಮೇಲೆ ಮೆಣ್ಸಿನ್ಕಾಯಿ 2 ಕಟ್ ಮಾಡಿಕೊಂಡೆ ನೋಡಿರಿ. ಆಮೇಲೆ ಲಿಂಬೆಹಣ್ಣು ಕೂಡ ನಾನು ಕಟ್ ಮಾಡಿ 2 ಭಾಗ ಮಾಡಿಕೊಂಡು ಇವಾಗಲೇ ಅದರ ಬೀಜ ಎಲ್ಲ ತೆಗೆದು ಇಟ್ಕೊಂಡ್ಬಿಡ್ತೀನಿ. ಒಗ್ಗರಣೆ ಹಾಕುವಾಗ ಅಂದರೆ ಒಂದೊಂದು ಥರ ಹೊತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಇವಾಗಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಆಮೇಲೆ ಎಲ್ಲ ರೆಡಿ ಇಟ್ಕೊಂಡು ಸ್ನಾನ ಮಾಡ್ಕೊಂಡ್ಬಂದೆ. ಸ್ನಾನ ಮಾಡಿಕೊಂಡು, ಯಾಕಂದರೆ ಈರುಳ್ಳಿ ಹೋಳಿ ಸ್ನಾನ ಮಾಡಿದ್ರೆ ಎಲ್ಲ ಒಂಥರ ಇದು ಕ್ಲಿಯರ್ ಅನ್ಸುತ್ತೆ. ಅದಕ್ಕೋಸ್ಕರ ಕೈಯೆಲ್ಲ ಈರುಳ್ಳಿ ಮೆಣ್ಸಿನ್ಕಾಯಿ ಆಗಿರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಶೇಂಗಾ ಹಾಕಬೇಕು ಅಂತ ಹೇಳಿ ಅದನ್ನು ಸಣ್ಣ ಮಾಡ್ಕೊತಾ ಇದ್ದೀನಿ. ಆಮೇಲೆ ಈ ಎಲ್ಲ ಮುಗಿಸ್ಕೊಂಬಂದು ಒಗ್ಗರಣೆ ಹಾಕಬೇಕು ಅಂತ ಹೇಳಿ ಇಟ್ಟಿದ್ದೀನಿ ಪುಟ್ಟಿ. ನೋಡಿ, ನೀವು ಯಾವ ಥರ ಮಾಡ್ತೀರ ನಂಗೆ ಗೊತ್ತಿಲ್ಲ, ನಾವು ಮಾತ್ರ ಈ ಥರ ಮಾಡ್ತೀವಿ. ಎಲ್ಲರೂ ಒಂದೊಂದು ಥರ ಡಿಫ್ರೆಂಟಾಗಿಯೇ ಮಾಡ್ತಾರೆ. ಒಬ್ಬೊಬ್ಬರು ಪುಟಾಣಿದು ಪೌಡ್ರ್ ಅದು ಹಚ್ತಾರೆ, ಆಮೇಲೆ ಏನೇನು ಶೇಂಗಾ ಪುಡಿ ಈ ಥರ ಎಲ್ಲ ಹಚ್ತಾರೆ. ಬಟ್ ನಾನು ಶೇಂಗಾನ ಅಷ್ಟು ಫುಲ್ ಸಣ್ಣ ಮಾಡಿಲ್ಲ, ಒಂದರಲ್ಲಿ 2-3 ಪೀಸ್ ಹಾಕ್ತಿರ್ಬೋದು ಅಷ್ಟೇ, ಸಣ್ಣ ಮಾಡಿದ್ದೀನಿ. ಸೊ ನೀವು ಒಂದ್ಸಲ ನೋಡ್ಕೊಳ್ಳಿ, ನೀವು ಹೆಂಗೆ ಮಾಡ್ತೀರಾ, ನಾ ಹೆಂಗೆ ಮಾಡ್ತೀನಿ, ಡಿಫ್ರೆಂಟ್ ಎಲ್ಲನೂ ಒಂದೊಂದು ಥರ ಮಾಡಬೇಕು. ಏನು ಮಾಡಿದ್ರಿ, ಏನಾದ್ರು ಒಂದು ಮಾಡ್ಕೊಂಡು ತಿನ್ನೋದು, ಯಾಕಂದರೆ ಎಲ್ರಿಗೂ ಬೇರೆ ಬೇರೆ ಥರನೇ ಇಷ್ಟ ಆಗುತ್ತಲ್ಲ. ಸೊ ನಾನಂತೂ ಹೀಗೆ ಮಾಡ್ತೀನಿ ನೋಡಿರಿ. ಇಷ್ಟೆಲ್ಲ ಮಾಡ್ಕೊತ ವಿಡಿಯೋ ಮಾಡಿ ನಾವು ನಾಷ್ಟ ಮಾಡುವಷ್ಟರಲ್ಲಿ 10:30, ಒಂದೊಂದು ಸತಿ 11 ಆಗಿರುತ್ತೆ ನೋಡಿರಿ. ಯಾಕಂದ್ರೆ ವಿಡಿಯೋ ಮಾಡೋದು ಲೇಟ್ ಆಗ್ತದಲ್ಲ, ಅದಕ್ಕೆ. ಅದ್ರಾಗ ಇವತ್ತು ಕಾಯಿಪಲ್ಲೆ ತೊಗೊಂಡು ಬರೋಕೆ ಹೋಗಿದ್ವಿ ಅಂತ ಹೇಳಿನೇ ಸ್ವಲ್ಪ ಲೇಟ್ ಆಯಿತು. ಎಷ್ಟು 11 ಗಂಟೆನ ಆಗೈತೆ ರೀ. ಯಾಕಂದ್ರೆ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ ಈಗ. ನೋಡಿ, ಈ ಥರ ನಾನು ಶೇಂಗಾನ ಒಂದರಲ್ಲಿ 1-2-3 ಆಗುವಷ್ಟು ಸಣ್ಣ ಮಾಡ್ಕೊಂಡೀನಿ. ನೀವು ಹೆಂಗೆ ಮಾಡ್ಕೊತೀರ ನಂಗೆ ಗೊತ್ತಿಲ್ಲ. ಮತ್ತು ನಾನು ಇದೆಲ್ಲ ಆದಮೇಲೆ ಲಿಂಬೆಹಣ್ಣು ಕೂಡ ಇದರಲ್ಲೇ ಹಾಕಿಬಿಡ್ತೀನಿ. ಒಗ್ಗರಣೆ ಹಾಕ್ತಾರಲ್ಲ ಅದರಲ್ಲೇ ಹಾಕಿಬಿಡ್ತೀನಿ, ಅಂದರೆ ಚೆನ್ನಾಗಿ ಆಗುತ್ತದು, ಎಲ್ಲ ಕಡೆ ಕೂಡ್ಕೊಂಡ್ಬಿಡುತ್ತಲ್ಲ, ಅದಕ್ಕೋಸ್ಕರ ನೋಡಿ. ಮತ್ತು ಅದಕ್ಕೆ ಈ ಕಡೆ ಏನು ಮಾಡಿದ್ದೀನಿ, ಸಕ್ಕರೆ ಆಮೇಲೆ ಉಪ್ಪು ಕೂಡ ನಾನು ಹೀಗೆ ಹಾಕ್ಕೊಂಡ್ಬಿಡ್ತೀನಿ. ಅದರೊಳಗೆ ಹಾಕಿದ್ರೆ, ಒಗ್ಗರಣೆ ಒಳಗಡೆ ಹಾಕಿದ್ರೆ ಅದೊಂಥರ ಇದು ಅನಿಸುತ್ತದು, ಸಕ್ಕರೆ ಹಾಕಿರ್ತೀವಲ್ಲ ಅಂಟ್ಕೊಂಡು ಬಿಡುತ್ತೆ ಒಂದಕ್ಕೊಂದು. ಸೊ ಅದಕ್ಕೋಸ್ಕರ ಈ ಥರನೇ ಹಾಕಿಬಿಡ್ತೀನಿ. ಈ ಥರ ಹಾಕಿ ಒಗ್ಗರಣೆ ಹಾಕಿದರೆ ಅದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಸಕ್ಕರೆ. ಸೊ ಅದಕ್ಕೋಸ್ಕರ ಈ ಥರ ಮಾಡಿದ್ರೆ ಟೇಸ್ಟ್ ಬರುತ್ತೆ. ಲಿಂಬೆಹಣ್ಣು ಕೂಡ ಒಗ್ಗರಣೆ ಒಳಗಡೆ ಹಾಕಿದೆ ನೋಡಿರಿ. ಮತ್ತು ನೀವು ಹೆಂಗೆ ಮಾಡ್ತೀರಿ ನಂಗೆ ಗೊತ್ತಿಲ್ಲ, ನೀವು ಹೆಂಗೆ ಮಾಡ್ತೀರಿ ಅಂತ ಹೇಳಿ ನಂಗೆ ಕಮೆಂಟ್ ಒಳಗಡೆ ತಿಳಿಸಿ. ಯಾಕಂದರೆ ನಿಮ್ಮ ಕಡೆದು ನಮ್ಮ ಕಡೆದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಇಲ್ಲೇ ನಮ್ಮ ಊರನವರೇ ಇದ್ರೂ ಕೂಡ ಡಿಫ್ರೆಂಟೇ ಇರುತ್ತೆ ನೋಡಿರಿ. ಯಾರೇ ಆಗಲಿ ಒಂದೊಂದು ಥರ, ಬಾಜು ಮನೆ ಅಂದ್ರೂ ಒಂದು ಸ್ವಲ್ಪ ಡಿಫ್ರೆಂಟೇ ಇರುತ್ತೆ ಮಾಡೋದು. ಅಡುಗೆ ಸ್ಟೈಲ್ ಎಲ್ಲರದು ಒಂದೊಂದು ಥರ ಬೇರೆ ಬೇರೆಯೇ. ನಾವು ಎಷ್ಟು ಅಂದ್ಕೊಂಡ್ರು ನೋಡಿ. ಆಯಿತು, ಎಲ್ಲ ಒಗ್ಗರಣೆ ಹಾಕಿಬಿಟ್ಟು ಇದು ಬೆಳಗಿಂದು ಟಿಫಿನ್ಗೆ ರೆಡಿ ಆಯಿತು ಅವಲಕ್ಕಿ. ಇಷ್ಟು ಹಾಕಿ ಎಲ್ಲ ಕಡೆ ಕಲಿಸ್ಬಿಟ್ರೆ ಮುಗೀತು. ಸೊ ಇವತ್ತಿನ ವ್ಲಾಗ್ ನಂದು ಯಾರಿಗೆ ಇಷ್ಟ ಆಗೈತಿ ಅಂತ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಡೈಲಿ ರೂಟೀನ್ ಇತ್ತೀಚೆಗೆ ಹಾಕತ್ತೀನಿ, ಗೊತ್ತಿಲ್ಲ ಮುಂದೆ ಹೆಂಗಾಗುತ್ತಂತ. ಬಟ್ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಕೊಡಿ. ನಿಮ್ಮ ಒಂದು ಅನಿಸಿಕೆ ಏನಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ. ಸೊ ಎಲ್ಲ ಆಯಿತು. ಮತ್ತು ನಾನು ನಿಮಗೆ ನೆಕ್ಸ್ಟ್ ಒಂದು ಲಾಗ್ ಒಳಗೆ ಸಿಗ್ತೀನಿ. ಇದು ನಂದು ಮಾರ್ನಿಂಗ್ ಲಾಗ್ ಆಗೈತಿ. ಯಾಕಂದ್ರೆ ನಮ್ಮ ಮಧ್ಯಾಹ್ನದ ಸಾಯಂಕಾಲದೆಲ್ಲ ಮಾಡ್ಕೊತ ಕುಂತ್ರೆ ದೊಡ್ಡದಾಗ್ಬಿಡ್ತೈತಿ ರೀ ಲಾಗ್. ಯಾಕಂದ್ರೆ ಇದು ಭಾಳ ಕಷ್ಟ ಐತಿ ಡೈಲಿ ಲಾಗ್ ಮಾಡೋದು. ಬೇಕಿದ್ರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ, ಗೊತ್ತಾಗ್ತದೆ ಎಷ್ಟು ಕಷ್ಟ ಇದೆ ಅಂತ. ಅಯ್ಯೋ ಹ್ಯಾಟ್ಸಪ್ ಡೈಲಿ ಮಾಡೋರಿಗೆ ನನ್ನ ಕಡೆಯಿಂದ. ಬಟ್ ನಾನು ಟ್ರೈ ಮಾಡತ್ತೀನಿ, ನೋಡೋಣ ಏನೇನು ಆಗ್ತದಂತ. ಎಲ್ಲ ಇಷ್ಟ ಆಯಿತು ನೋಡಿ ಇವತ್ತಿನ ಒಂದು ಮಾರ್ನಿಂಗ್ ಲಾಗ್. ಮತ್ತು ಮುಂದಿನ ಲಾಗ್ ಒಳಗೆ ಸಿಗೋಣ್ರಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಸ್ನೇಹಿತರೆ. ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಟೇಕ್ ಕೇರ್ ಆಲ್.